ಬಾಡಿಗೆ ತಂದು ಆ ಎಲ್ಲ ಪಟ್ಟಿಗಳನ್ನ ಹಿಂದೆ ವ್ಯವಸ್ಥಿತವಾಗಿ ಮಾಡಬೇಕು. ಆ ಟೈಮಲ್ಲಿ ನಿಮಗೆ ಸೀಟ್ಸ್ ಸಿಗಲಿಲ್ಲ, ಆ ಥರ ಪಟ್ಟಿಗಳಿಗೆ ಈ ಸರಿ ಆ ಥರ ಅವಕಾಶವಿಲ್ಲ ಅಂತ ಹೇಳ್ತಾರೆ. ಅಲ್ಲ, ನಮ್ಮದು ಲಾಸ್ಟ್ ಟೈಮ್ 72,000 ಮತದಾರರು ಇದ್ದಿದ್ದು, ನೋಂದಣಿ ಆಗಿದ್ದು. ಈ ಸಲ 82,000, ಆಲ್ಮೋಸ್ಟ್ 82,000. 10,000 ಮಾಡಿದ್ದಾರೆ ಅಂದರೆ ಅದು ನಮ್ಮ ಕಾರ್ಯಕರ್ತರ ಶ್ರಮ. ಅದು ಒಂದು ನಾ ಹೇಳಿದೆ, ಇದು ಕಾರ್ಯಕರ್ತರ ಚುನಾವಣೆ. ಕ್ಯಾಂಡಿಡೇಟು ಯಾಕಂದರೆ 6 ಜಿಲ್ಲೆ, ಅಲ್ಲಿಯ ಮತದಾರರನ್ನ ಭೇಟಿ ಮಾಡೋದು ಭಾಳ ಕಷ್ಟ. 6 ಜಿಲ್ಲೆಯಲ್ಲಿ ಹೋಗಿ ಇದು ಮಾಡಿ ಎನ್ರೋಲ್ಮೆಂಟ್ ಮಾಡೋದು ಯಾರೋ ಒಬ್ಬರಿಂದ ಆಗೋದಿಲ್ಲ. ಇದು ಸೊ ಕಾರ್ಯಕರ್ತರೇ ಮಾಡೋದು. ಕಾರ್ಯಕರ್ತರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೆಂಗೆ ಅಂದರೆ, ಅವರು ಯಾರು ನಮ್ಮ ಪಕ್ಷದ ತೀರ್ಮಾನವನ್ನು ಏನು ಅಭ್ಯರ್ಥಿ ಘೋಷಣೆ ಆಗುತ್ತೆ ಅಲ್ಲಿಂದ ಅದು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ಸೋದು ಅಂದ್ಬಿಟ್ರೆ ಬೇರೆ ಏನು ನಮ್ಮ ಕಾರ್ಯಕರ್ತರು ಯೋಚನೆ ಮಾಡಿದ್ರು. ಹಾಗಾಗಿ ಯಾರಿಗೆ ಒಂದು ಇವತ್ತಿಂದ ಅಲ್ಲ, ಯಾವುದೇ ಚುನಾವಣೆ ಹೆಚ್ಚು ಜನ ಅಪೇಕ್ಷಿತರು ಆಸ್ಪಿರೆಂಟ್ಸ್ ಇದ್ದಾಗ ಅಸಮಾಧಾನ ಬರೋದು ಸಹಜ. ಅದನ್ನು ನಾವು ಇಲ್ಲ ಅಂತ ಹೇಳೋದಿಲ್ಲ, ನಾನು ಕೇಳಲೇಬಾರ್ದು ಅನ್ನಂಗಿಲ್ಲ. ಇದೊಂದು ರಾಜಕೀಯ ಪಕ್ಷ ಬೆಳೆದಂಗೆ ಅಪೇಕ್ಷಿತರು ಜಾಸ್ತಿ ಆಗ್ತಾರೆ. ನನಗೆ ಸಿಗಬೇಕು ಅವಕಾಶಗಳು ಅನ್ನೋಂಥದ್ದನ್ನು ಸಿಗುತ್ತೆ. ಆದರೆ ಯಾವಾಗಲೂ ಸಿಗೋದು ಒಬ್ಬರಿಗೆ ಒಂದೇ ಕ್ಯಾಂಡಿಡೇಟಿಗೆ ಸಿಗೋದು. 16 ಜನ ಅಪೇಕ್ಷಿತರಿದ್ದರು ಈ ಸಲನೂ ಕೂಡ, ಎಲ್ಲ ಜಿಲ್ಲೆಗಳಿಂದಲೂ ಇದ್ದರು. ಆದರೆ ಇವತ್ತಿನ ದಿನಕ್ಕೆ ನಮಗೆ ಒಬ್ಬರಿಗೆ ಅವಕಾಶ ಕೊಟ್ಟು ಒಬ್ಬರ ಹೆಸರನ್ನು ಘೋಷಣೆ ಮಾಡೋದ್ರ ಮೂಲಕ ಯಾವುದೇ ರೀತಿಯಾದಂಥ ಅಸಮಾಧಾನ ಸಿಗದೇ ಇದ್ದಾಗ ಹೇಳ್ತಾರೆ. ಅದಾದಮೇಲೆ ಅವರೇ ಪಕ್ಷಕ್ಕಾಗಿ ದುಡ್ದಂಥವ್ರು ತುಂಬ ಹಿರಿಯರು ಇರ್ತಾರೆ, ಅವ್ರುಗಳೇ ಈ ಚುನಾವಣೆಯನ್ನು ನಡೆಸ್ತಾರೆ. ಮತದಾರರ ಅಂಕಿಅಂಶಗಳ ಶಿವಮೊಗ್ಗದಲ್ಲಿ ಅಷ್ಟು ಈ ಬಾರಿ ಇಲ್ಲ ಮತಗಳ